ಹತ್ತತ್ರ 90,000 ಎಕರೆ ಜಮೀನನ್ನ ಅಕ್ರಮವಾಗಿ ಕಬಳಿಸೋದಕ್ಕೆ ಹೊರಟಿದ್ದಾರೆ. ಇದೊಂದು ರೀತಿಯ ಲ್ಯಾಂಡ್ ಜಿಹಾದ್. ಬಿಜಾಪುರ ಜಿಲ್ಲೆ ಒಂದರಲ್ಲೇನೆ 14,000 ಎಕರೆ. ಇಲ್ಲಿ ನಾವು ಮಿಸ್ರಿಕೋಟೆಗೆ ಹೋಗಿದ್ವಿ, 140 ಎಕರೆ ಒಂದು ಗ್ರಾಮದಲ್ಲಿ. ಧಾರವಾಡ ಜಿಲ್ಲೆನಲ್ಲಿ ನೋಟಿಸ್ ಕೊಟ್ಟಿರೋದು, ಗೆಜೆಟ್ ನೋಟಿಫಿಕೇಶನ್ ಮಾಡಿರೋದು ಎಲ್ಲ ಸೇರಿದ್ರೆ ಹತ್ತತ್ರ 3,000 ಎಕರೆಗೂ ಹೆಚ್ಚು ಧಾರವಾಡ ಜಿಲ್ಲೆ ಒಂದರಲ್ಲೇ ಬರುತ್ತೆ. ಕೆಲವು ದಿನಗಳ ಹಿಂದೆ ಹಾವೇರಿ ಜಿಲ್ಲೆಗೆ ಹೋಗಿದ್ವಿ. ಹಾವೇರಿ ಜಿಲ್ಲೆನಲ್ಲೂ ಇದೇ ಕಥೆ ಇದೆ. ಇದರೊಳಗಡೆ 1500 ವರ್ಷಗಳ ಸೋಮೇಶ್ವರ ದೇವಾಲಯ ಸೇರಿದೆ. 1500 ವರ್ಷದ ಹಿಂದೆ ಜಗತ್ನಲ್ಲಿ ಎಲ್ಲಿ ಇಸ್ಲಾಂ ಇತ್ತು? 1500 ವರ್ಷದ ಚಾಲುಕ್ಯರ ಕಾಲದ ಸೋಮೇಶ್ವರ ದೇವಾಲಯವನ್ನ ಇವತ್ತು ವಕ್ಫ್ ಪ್ರಾಪರ್ಟಿ ಅಂತ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ, ಗೆಜೆಟ್ ನೋಟಿಫಿಕೇಶನ್. 13ನೇ ಶತಮಾನದ ವಿರಕ್ತ ಮಠ ಸಿಂದಗಿಯಲ್ಲಿ, ಅದನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ. ಮಲ್ಲಿಕಾಫರ್ನ ದಾಳಿ ಆಗುವವರೆಗೂ ದಕ್ಷಿಣಕ್ಕೆ ಇಸ್ಲಾಂ ಬಂದಿರಲಿಲ್ಲ. ಆದರೆ ಬಿಜಾಪುರ ಜಿಲ್ಲೆ ಸಿಂದಗಿನಲ್ಲಿ ವಿರಕ್ತ ಮಠವನ್ನು ವಕ್ಫ್ ಬೋರ್ಡ್ ಅಂತ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಿರ್ತಾರೆ ಯಾವಾಗ್ಲೂ, ನಾನು ಸಿದ್ದರಾಮಯ್ಯ ಖಾನ್ ಅಂತ ಹೇಳಿ ಟೀಕೆ ಮಾಡಿದಾಗ ಅವ್ರು ಹೇಳಿದ್ರು, ನಾನು ಸಿದ್ದರಾಮಯ್ಯ ಕುರುಬ ಜನಾಂಗಕ್ಕೆ ಸೇರಿದವನು, ನನ್ನ ಮನದೇವರು ಬೀರಲಿಂಗೇಶ್ವರ ಅಂತ. ಅವ್ರ ಮನದೇವರು ಬೀರಲಿಂಗೇಶ್ವರನ ಗುಡಿ ಕಲಬುರಗಿ ಜಿಲ್ಲೆ ಅಳಂಗ ತಾಲೂಕಿನಲ್ಲಿ, ಅದು ವಕ್ಫ್ ಬೋರ್ಡ್ ಅಂತ ವಕ್ಫ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಹಿಂದೂ ಸ್ಮಶಾನ ವಕ್ಫ್ ಪ್ರಾಪರ್ಟಿ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ವಿಶ್ವೇಶ್ವರಯ್ಯನವರು ಓದಿದ ಶಾಲೆ ಮುದ್ದೇನಹಳ್ಳಿ, ಆ ಶಾಲೆ ಇವತ್ತು ವಕ್ಫ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ಕನ್ನಡ ಶಾಲೆ. ಆಸ್ಪತ್ರೆ, ಕೆರೆ ಇವೆಲ್ಲವೂ ವಕ್ಫ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ದಾನ ಕೊಟ್ಟ ಜಮೀನನ್ನ ನಿರ್ವಹಣೆ ಮಾಡೋದಕ್ಕೆ ವಕ್ಫ್ ಬೋರ್ಡ್ ಸ್ಥಾಪನೆ ಆಗಿತ್ತು. ಕಂಡವರ ಆಸ್ತಿಯನ್ನ ಕಬಳಿಸೋದಕ್ಕಲ್ಲ. ಕಂಡ ಆಸ್ತಿ ಎಲ್ಲ ನಂದು ಅಂತ ಹೇಳಿ ಬೇಲಿ ಹಾಕೊಳ್ಳೋದಕ್ಕೆ ಅಧಿಕಾರವನ್ನ ಕೊಟ್ಟಿಲ್ಲ. ಆದ್ರೆ ಏನಾಗಿದೆ, 1954-55ರಲ್ಲಿ ನೆಹರು ಸ್ವತಂತ್ರ ನಂತರ ವಕ್ಫ್ ಕಾಯ್ದೆ ಮೂಲಕ ವಕ್ಫ್ ಪ್ರಾಪರ್ಟಿ ನಿರ್ವಹಣೆ ಮಾಡೋದಕ್ಕೆ ಒಂದು ಬೋರ್ಡ್ ಅನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ರು. 1995ರಲ್ಲಿ ಪಿ.ವಿ. ನರಸಿಂಹರಾವ್ ಪ್ರಧಾನಮಂತ್ರಿಯಾಗಿದ್ದಾಗ ಅದಕ್ಕೊಂದು ಅಪರಿಮಿತವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟರು. 2013ರಲ್ಲಿ ಅದಕ್ಕೆ ಇನ್ನಷ್ಟು ಬಲವನ್ನ ಪಿ.ವಿ. ನರಸಿಂಹರಾವ್ ಕೊಟ್ಟರು. ಅದ್ರಲ್ಲಿ ಏನು ಅಂತ ಹೇಳಿದ್ರೆ, ಯಾವುದೇ ಆಸ್ತಿಯನ್ನ ವಕ್ಫ್ ಬೋರ್ಡ್ ತನ್ನ ಪ್ರಾಪರ್ಟಿ ಅಂತ ಘೋಷಣೆ ಮಾಡ್ಕೊಂಡ್ರೆ ಅವರು ದಾಖಲೆ ಸಲ್ಲಿಸಬೇಕಾಗಿಲ್ಲ. ಯಾರು ವಿಕ್ಟಿಮ್ ಇದ್ದಾನೆ ಅವನು ದಾಖಲೆ ಸಲ್ಲಿಸ್ಬೇಕು, ಸಂತ್ರಸ್ತ ದಾಖಲೆ ಸಲ್ಲಿಸ್ಬೇಕು. ಎಲ್ಲಿಗೆ ಸಲ್ಲಿಸ್ಬೇಕು? ನ್ಯಾಯಾಲಯಕ್ಕಲ್ಲ, ವಕ್ಫ್ ಟ್ರಿಬ್ಯುನಲ್ಗೆ ಹೋಗಿ ಸಲ್ಲಿಸ್ಬೇಕು. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಮ್ಮ ಮೂಲಕ ಕೇಳಿಕ್ ಬಯಸ್ತೇನೆ. ಸಿದ್ದರಾಮಯ್ಯನವರೇ, ನೀವು ಲಾ ಗ್ರಾಜ್ಯುಯೇಟ್, ಕೆಲವು ಕಾಲ ವಕೀಲರಾಗಿ ಪ್ರಾಕ್ಟೀಸ್ ಮಾಡಿದವರು, ಆಳವಾದ ಕಾನೂನಿನ ಜ್ಞಾನ ಇರೋರು. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಕುರಿ ತೋಳನ ಹತ್ರ ನ್ಯಾಯ ಕೇಳಿದ್ರೆ ತೋಳ ನ್ಯಾಯ ಕೊಡುತ್ತಾ? ಕಬಳಿಸೋದು ವಕ್ಫ್ ಬೋರ್ಡ್, ನ್ಯಾಯ ಕೇಳಕ್ ಹೋಗೋದು ವಕ್ಫ್ ಟ್ರಿಬ್ಯುನಲ್ ಹತ್ರ ಅನ್ನೋದು ಸಂವಿಧಾನ ಬಾಹಿರ ಅಲ್ವೇ? ಇದು ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನ ಮೀರಿದ ಅಧಿಕಾರ ಕೊಟ್ಟಂಗಲ್ವಾ ಇದಕ್ಕೆ? ಯಾಕೆ ನೀವು ಈ ವಿಷಯದಲ್ಲಿ ತಮ್ಮ ಎದೆಗಾರಿಕೆಯನ್ನು ತೋರಿಸ್ತಾ ಇಲ್ಲ? ನನಗನ್ಸುತ್ತೆ ಕಾಂಗ್ರೆಸ್ ಪಾರ್ಟಿ ಮತದ ಆಸೆಗೋಸ್ಕರ, ಮತ ಬ್ಯಾಂಕಿನ ಆಸೆಗೋಸ್ಕರ ಮತಾಂಧತೆಗೆ ಕುಮ್ಮಕ್ಕು ಕೊಡ್ತಾ ಇದೆ ಮತ್ತು ಮತಾಂಧತೆಯನ್ನು ಪ್ರೋತ್ಸಾಹಿಸ್ತಾ ಇದೆ. ಇದು ಅನ್ಕಾನ್ಸ್ಟಿಟ್ಯೂಷನಲ್, ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಹೋರಾಟ ರೈತರ ಪರ, ನಮ್ಮ ಹೋರಾಟ ದಲಿತರ ಪರ, ನಮ್ಮ ಹೋರಾಟ ಸಂವಿಧಾನದ ಪರ. ಸಂವಿಧಾನದ ಮೇಲೆ ಸರಿಯಾವನ್ನ ಎತ್ತಿ ಕಟ್ಟುವ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಅದನ್ನ
ನಿಲ್ಲಿಸಬೇಕು ಅಂತ ಆಗ್ರಹಿಸ್ತೇನೆ. ಮತ್ತು ರೈತರು ಮತ್ತು ದಲಿತರ ಪಾಲಿಗೆ ಇದೊಂದು ಮರಣ ಶಾಸನದ ರೀತಿಯಲ್ಲಿ ಈ ಕಾಯ್ದೆಯನ್ನು ತಂದಿದ್ದಾರೆ. ಈ ಕಾಯ್ದೆ ರದ್ದಾಗಬೇಕು. ಈಗ ನೀವು ಗೆಜೆಟ್ ನೋಟಿಫಿಕೇಶನ್ ರದ್ದಾಗಿಲ್ಲ, ಕೇವಲ ನಮ್ಮ ಹೋರಾಟಕ್ಕೆ ಮಣಿದು ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಪಹಣಿಯ ಕಾಲಂ ನಂಬರ್ 11 ಮಾತ್ರ ವಾಪಸ್ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದಿರಿ. ಈ ಕಾಯ್ದೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಇದು ತೂಗು ಕತ್ತಿ ಇದ್ದಂತೆ, ಯಾವತ್ತು ಬೇಕಾದ್ರೂ ಇದು ಮರಣ ಶಾಸನ ಆಗ್ಬೋದು. ಹಾಗಾಗಿ ಕಾಯ್ದೆ ರದ್ದಾಗಬೇಕು. ಎಲ್ಲ ಸಮಗ್ರ ದಾಖಲೆಗಳನ್ನು ಪರಿಶೀಲನೆ ಮಾಡಿ, ದಾನ ಕೊಟ್ಟಿದ್ರೆ ದಾನ ಕೊಟ್ಟ ಆಸ್ತಿಯ ನಿರ್ವಹಣೆ ಮಾತ್ರ ವಕ್ಫ್ ಬೋರ್ಡ್ ಇದ್ದು, ಕಂಡಿದ್ದೆಲ್ಲ ಇವರು ವಕ್ಫ್ ಬೋರ್ಡ್ ನಲ್ಲಿ ರೆಗ್ಯುಲೇಷನ್ ಮಾಡಿಕೊಂಡು ನಿರ್ಣಯ ಮಾಡಿ ಗೆಜೆಟ್ ನೋಟಿಫಿಕೇಶನ್ ನೋಡಿಸಿ ಅದನ್ನ ನಮ್ದು ಅಂತ ಹೇಳುವಂತ ಪದ್ಧತಿ ಅದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಮತ್ತು ಕಾನೂನಿನ ಉಲ್ಲಂಘನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಇದ್ರ ವಿರುದ್ಧ ನಾವು ಜನಾಭಿಪ್ರಾಯವನ್ನು ರೂಪಿಸ್ತೇವೆ. ಕಾಂಗ್ರೆಸ್ ಪಾರ್ಟಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು. ನೀವು ಸಂವಿಧಾನದ ಪರನೋ ಶರಿಯಾ ಪರನೋ ಅನ್ನೋದನ್ನ ನಾವು ಸ್ಪಷ್ಟವಾಗಿದ್ದೀವಿ. ನಾವು ಸಂವಿಧಾನದ ಪರ. ನೀವು ಶರಿಯಾ ಪರ ಅಲ್ಲ ಅನ್ನೋದಾದ್ರೆ ಈ ಅಕ್ರಮ ಕಾಯ್ದೆಯ ಬಗ್ಗೆ ನಿಮ್ಮ ನಿಲುವೇನು? ವಾಟ್ ಈಸ್ ಯುವರ್ ಸ್ಟ್ಯಾಂಡ್? ಅದನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಆಗ್ರಹಿಸ್ತೇವೆ. ಜಮೀರ್ ಅಹಮದ್ ಖಾನ್ ಅವರು ಹೋಗಿ ವಕ್ಫ್ ಟ್ರಿಬ್ಯುನಲ್ಲು ಎಂಥದ್ದು ವಕ್ಫ್ ಅದಾಲತ್ ನಡೆಸ್ತಾ ಇದ್ದಾರೆ. ಯಾವ ಕಾಯ್ದೆ ಅಡಿನಲ್ಲಿ ಅದಾಲತ್ ನಡೆಸ್ತಾ ಇದ್ದಾರೆ? ಅಲ್ಲಿ ಬೆದರಿಕೆ ಹಾಕ್ತಾರೆ ಅಧಿಕಾರಿಗಳಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.